ಯುಗಾದಿ ಹಬ್ಬಕ್ಕಾದರೂ ಸಾರಿಗೆ ನೌಕರರಿಗೆ ಸಿಗುತ್ತಾ ಸಿಹಿ ಸುದ್ದಿ. ಬಜೆಟ್ನಲ್ಲಿ ವೇತನ ಪರಿಷ್ಕರಣೆಯ ಭರವಸೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. 1 ವರ್ಷದಿಂದ ವೇತನ ಪರಿಷ್ಕರಣೆಗಾಗಿ ಕಾದು ಕೂತಿದ್ದಾರೆ ನೌಕರರು. ಅಂದ್ರೆ ಅವರ ಒಂದು ಸಂಬಳ ಜಾಸ್ತಿ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಸಾರಿಗೆ ನೌಕರರು. ಯಾಕೆಂದ್ರೆ ಬಹಳ ವರ್ಷಗಳಿಂದ ಆಗಿಲ್ಲ ಅವರಿಗೆ. 1 ವರ್ಷ ಆಯಿತು. ಇವಾಗ ಮಾಡ್ತಾರೆ ಅವಾಗ ಮಾಡ್ತಾರೆ ಅಂತ ಕಾದು ಕುಳಿತಿದ್ದಾರೆ. 7ನೇ ವೇತನ ಆಯೋಗ ಅಥವಾ ಸರಿಸಮಾನ ವೇತನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಸಿಬ್ಬಂದಿ. 7ನೇ ವೇತನ ಜಾರಿ ಆಗಬೇಕು ಅಂತೇಳಿ. ಇನ್ನು ಮುಖ್ಯಮಂತ್ರಿಗಳು ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಯುಗಾದಿ ಹಬ್ಬಕ್ಕಾದರೂ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿಯನ್ನ ಸರ್ಕಾರ ಕೊಡುತ್ತಾ ಅಂತ. ಯಾಕಂದ್ರೆ ಅವರ ಸಮಸ್ಯೆಗಳು ಬಹಳ ಇದ್ದಾವೆ. ಕೆಲವು ಕಡೆಗಳಲ್ಲಿ ನೋಡಿ, ವಾಯುವ್ಯ ಸಾರಿಗೆ ಅಲ್ಲಿ ಸಂಸ್ಥೆ ಏನಿದೆ ಅಲ್ಲಿ ಸಂಬಳನೇ ಆಗಿಲ್ಲ, ಜೊತೆಗೆ ಸರಿಯಾಗಿ ಪಿಂಚಣಿ ಬರ್ತಾ ಇಲ್ಲ, ಅಥವಾ ಅಲ್ಲಿ ಕೆಲವು ಯೋಜನೆಗಳು ಕೈ ತಲುಪ್ತಾ ಇಲ್ಲ, ಬರೋದು ಕೆಲಸ ಮಾಡೋದು ಹೋಗೋದಾಗ್ಬಿಟ್ಟಿದೆ. ಹಾಗಾಗಿನೇ ಈಗ ಮುಖ್ಯಮಂತ್ರಿಗಳು ನೌಕರರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಈ ಬಜೆಟ್ನಲ್ಲಿ ನಿಮಗೆ ಹಣವನ್ನು ಮೀಸಲಿಡ್ತೀವಿ ಅಂತ. ಸಾರಿಗೆ ಸಿಬ್ಬಂದಿಗಳು ತಮ್ಮ ಹಕ್ಕಿಗಾಗಿ ಹಲವು ದಿನಗಳಿಂದ ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಲೇ ಇವರ ಹೋರಾಟಕ್ಕೆ ಸ್ಪಂದಿಸಬಂತಹ ಸರ್ಕಾರಗಳು ಇವತ್ತು ಇವರತ್ತ ತಿರುಗಿ ನೋಡುತ್ತಿಲ್ಲ. ಪ್ರಮುಖವಾಗಿ ಇವರ ಬೇಡಿಕೆ ಇವತ್ತು ಸರ್ಕಾರಿ ನೌಕರರಿಂದ ಪರಿಗಣಿಸಿ ನಮಗೆ ಇಲ್ಲಿ ವೇತನ ಹೆಚ್ಚಿಸಿ ಅಂತೇಳಿ ಹಲವು ದಿನಗಳಿಂದ ಹೋರಾಟ ಮಾಡ್ತಾರೆ. ಇಂಚಿತ್ತೂ ಇಲ್ಲಿ ಅಂದರೆ ಸರ್ಕಾರಕ್ಕೆ ಇವರ ಬಗ್ಗೆ ಕಾಳಜಿ ಇಲ್ಲ. ಈ ಸಂದರ್ಭಕ್ಕೆ ಇಲ್ಲಿ ಹೋರಾಟಗಾರನೇ ನಾನು ಮಾತಾಡ್ತೀನಿ. ಸರ್, ವೇತನ ಏನಾಗಬೇಕಾಗಿತ್ತು ಸರ್? ಸರಿಸಮಾನ ವೇತನಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಸುಮಾರು 2020ಕ್ಕೆ ಪರಿಷ್ಕರಣೆ ಅಥವಾ ನಿಗದಿತ ಅವಧಿಗೆ ಪರಿಷ್ಕರಣೆ ಮಾಡಲಾರ್ದಂಥ ಅವ್ಯವಸ್ಥೆ ಇತ್ತು. ಅದರಿಂದ ಹೊರಗೆ ಬರಬೇಕಾಗಿದೆ. ನಾವು ಅದರಿಂದ ಹೊರಗೆ ಬರಬೇಕು ಅಂತಂದರೆ ಸರಿಸಮಾನ ವೇತನ ನಮಗೆ ಸಿಗಬೇಕು. ಸರಿಸಮಾನ ವೇತನ ಸಿಗಬೇಕು ಅಂತಂದರೆ ಸರ್ಕಾರಿ ನೌಕರರ ಪರಿಗಣನೆ ಮಾಡಿ ಅವರಲ್ಲಿ ಏನು ವ್ಯವಸ್ಥೆ ಇದೆ, ಅವರಿಗೇನು ಸೌಲಭ್ಯ ಇದೆ, ಅವರಿಗೇನು ಪಗಾರ ಇದೆ, ಅದೇ ರೀತಿ ಸಹಿತ ಸಾರಿಗೆ ಇಲಾಖೆಯನ್ನು ಪರಿಗಣಿಸಿ ಅವರಿಗೂ ಸಹಿತ ಅದೇ ರೀತಿಯಾದ ಸರಿಸಮಾನ ವೇತನವನ್ನು ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಆಗ್ರಹಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈಗ ತಾವು ಬಂದು 2 ವರ್ಷ ಆಯಿತು. ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಈ ಒಂದು ವಿಷಯವನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ನಮ್ಮ ಮನವಿಗೆ ಪುರಸ್ಕರಿಸಿ ಇದನ್ನು ಪ್ರಣಾಳಿಕೆಯಲ್ಲಿ ಹಾಕಿದ್ರಿ. ಪ್ರಣಾಳಿಕೆ ಸರ್ಕಾರ ಬಂದ ನಂತರ ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡೋದು ಯಾವಾಗೂ ಆ ಪಕ್ಷದ ಬದ್ಧತೆ. ಆ ಬದ್ಧತೆಯನ್ನು 2 ವರ್ಷ ಆಯಿತು ಸರ್ಕಾರ ಬಂದು, ಇವತ್ತು ಮಾಡ್ತಾ ಇಲ್ಲ. ದಯವಿಟ್ಟು ಈಗಾದರೂ ಮಾಡಲೇಬೇಕು ಅತಿ ಶೀಘ್ರವಾಗಿ ಅನ್ನುವಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಎಲ್ಲಿ ಎಷ್ಟೊಂತ ಹೋರಾಟ ಮಾಡಬೇಕು? ತಮ್ಮ ವೇತನಕ್ಕಾಗಿ ಹೋರಾಟ ಮಾಡಿ ಬೀದಿಗಿಳಿದು ಆಯಿತು, ಬಸ್ ಬಂದಿದ್ದು ಆಯಿತು, ಏನು ಸರ್ ಮುಂದೆ ಅಂತ? ಸರ್, ಒಂದು ನಮ್ಮಲ್ಲಿ ಒಂದನೇದ್ದು ಕಾರ್ಮಿಕ ಸಂಘಟನೆಗಳು ನಿಷ್ಠವಾಗಿ ನಿಲ್ತಾ ಇಲ್ಲ. ಇದುವರೆಗೂ ಇರ್ತಕ್ಕಂಥ 2023ರಿಂದ ಆ ಕಡೆ 23ರಿಂದ ಇರತಕ್ಕಂಥ ಸಂಘಟನೆಗಳು ಬರೀ ಪರಿಷ್ಕರಣೆ ಮುಖಾಂತರ ಸಂಸ್ಥೆಯದು ಒಪ್ಪಂದ ಮಾಡಿಕೊಂಡು ನಡೆಸ್ತಾಯಿದ್ರು. ಅದು ಕಾರ್ಮಿಕರಿಗೆ ಮೋಸ ಆಗ್ತಿತ್ತು. ಈ ಕೂಟ ಹುಟ್ಟಿದ ಮೇಲೆ, ಕೂಟ ಅನ್ನೋದು ಸಂಘಟನೆ ಹುಟ್ಟಿದ ಮೇಲೆ ಪರಿಷ್ಕರಣೆ ಬೇಡ, ಸಮಾನ ವೇತನ ಬರಲಿ ಅನ್ನೋಂಥ ಒಂದು ಬೇಡಿಕೆ ಇದೆ. ಸರ್ಕಾರ ನಿಜವಾಗಲೂ ಕಾರ್ಮಿಕ ಸಂಘಟನೆಗಳ ಕೂಟದ ಸಂಘಟನೆ ಬಗ್ಗೆ ಅಭಿಮಾನ ಇತ್ತು ಅಂದ್ರೆ ಅವರ ಬೇಡಿಕೆಯನ್ನು ಈಡೇರಿಸಬೇಕು. ಯಾಕಂದರೆ ಕೂಟದ ಎಲ್ಲ ನಿರ್ವಾಹಕರು, ಅವ್ರ ಕುಟುಂಬದವರು ಈ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತಾರೆ ಚುನಾವಣೆಯಲ್ಲಿ. ಅದಕ್ಕೆ ದಯಮಾಡಿ ಮುಖ್ಯಮಂತ್ರಿಗಳು ಸಮಾನ ವೇತನ ಮಾಡಬೇಕು. ಪರಿಷ್ಕರಣೆ ಬೇಡ, ಪರಿಷ್ಕರಣೆಯಲ್ಲಿ ಮೋಸ ಆಗ್ತಾ ಇದೆ, ಪರಿಷ್ಕರಣೆ ಬೇಡ, ಸರ್ಕಾರ ಕಾರ್ಮಿಕರ ಬಗ್ಗೆ ಅನುಕಂಪ ತೋರಿ ಸಮಾನ ವೇತನ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀನಿ. ಒಂದು ವೇಳೆ ಮಾಡದೆ ಹೋದರೆ ಏನು ಮಾಡ್ತೀರಿ ಮುಂದುಗಡೆ? ಇಲ್ಲ, ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾಕಂದರೆ ಹಿಂದಿನ ಸರ್ಕಾರವರು ಡೋಲಾಮಯವಾಗಿ ಕಾರ್ಮಿಕರಿಗೆ ಏನೂ ಮಾಡಲಿಲ್ಲ. ಈ ಸರ್ಕಾರವರು ಮಾಡ್ತಾರಂತ ವಿಶ್ವಾಸ ಇದೆ. ಅದೇ ಪ್ರಕಾರ ನಾವು 2020ರಲ್ಲಿ ನಾವು ಏನು ಒಂದು ಕೂಟದ ನಿರ್ಣಯ ತೊಗೊಂಡಿದ್ವಿ, ಆ ನಿರ್ಣಯ ತೊಗೊಳ್ಳೋ ಮಟ್ಟಕ್ಕೆ ಸರ್ಕಾರ ಕೈ ಬಿಡಬಾರ್ದು ನಮ್ಮನ್ನು. ಯಾಕಂದ್ರೆ ಒಂದು ಸಲ ನಾವೇನು ನಿರ್ಣಯ ತೊಗೊಂಡ್ವಿ ಅಂದ್ರೆ ಸರ್ಕಾರ ಅದನ್ನು ಎದುರಿಸೋದು ಕಷ್ಟ ಆಗುತ್ತೆ ಅಂಥೇಳಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ಇವತ್ತಿಗೂ ನಮಗೆ ಇಲ್ಲಿ ಅಂದರೆ ಸರ್ಕಾರದ ಮೇಲೆ ಬಹಳಷ್ಟು ವಿಶ್ವಾಸ ಇದೆ. ಇಲ್ಲಿ ವೇತನ ಪರಿಷ್ಕರಣೆ ಆಗಬೇಕು, ಸಮಾನ ವೇತನ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಒಂದು ವೇಳೆ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ಮತ್ತೆ ನಾವು ಬೀದಿಗಿಳ್ತೀವಿ, ಬಸ್ಗಳನ್ನು ಬಂದ್ ಮಾಡ್ತೀವಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅನ್ನೋದು ಹೋರಾಟಗಾರರ ಮಾತು.
ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ TV5 ಹುಬ್ಬಳ್ಳಿ.